स्वरूपिणे अवतारवरिष्ठाय रामकृष्णाय ते नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತಸ್ಸೈ ನಮೋ ನಮಃ. ದಿವ್ಯತ್ರಯರಾದಂತಹ ಶ್ರೀಮತಿ ಶಾರದಾದೇವಿಯವರ ಭಗವಾನ್ ಶ್ರೀರಾಮಕೃಷ್ಣರ ಸ್ವಾಮಿ ವಿವೇಕಾನಂದರ ಅಡಿದಾವರೆಗಳಲ್ಲಿ ವಂದಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಅದಕ್ಕೂ ಮುಂಚೆಯೇ ಭಾರತಾಂಬೆಯ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇಲ್ಲಿವರೆಗೂ ಕೂಡ ಚಿಕ್ಕದಾಗಿ ಬಹಳ ಚೊಕ್ಕದಾಗಿ ದಿಕ್ಸೂಚಿ ಭಾಷಣವನ್ನು ನೀಡಿದಂತಹ ಶ್ರೀ ಜಯರಾಮ್ ಗೊಳ್ಳಾಜೆರವರೇ, ಅಧ್ಯಕ್ಷರಾದಂತಹ ಶ್ರೀ ನಾಗೇಶ್ ನಾಯ್ಕರ್ರವರೇ, ಶ್ರೀ ಭಾನುದಾಸ್ ಗೋಪಾಲಕೃಷ್ಣ ರೇವಣ್ಕರ್ರವರೇ, ಉಪಾಧ್ಯಕ್ಷರಾದಂತಹ ಶ್ರೀ ಜಯವಂತ್ ಗುನಿಗಿರವರೇ, ಶ್ರೀ ಶ್ರೀನಿವಾಸ ಎಸ್ ನಾಯ್ಡುರವರೇ, ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆ ಎದುರುಗಡೆ ಆಸೀನರಾಗಿರುವಂಥ ಆತ್ಮೀಯ ತಾಯಂದಿರೇ, ಮಹನೀಯರೇ ಹಾಗೂ ಮುದ್ದು ಮಕ್ಕಳೇ, ಇಷ್ಟು ಚಿಕ್ಕ ಹಳ್ಳಿಯಲ್ಲಿಯೂ ಕೂಡ ಇಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಇಲ್ಲಿನ ಸಮಿತಿಯವರಿಗೆ ನಾನು ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ ನಮಗೂ ಅನುಭವ ಇದೆ. ಸ್ವಲ್ಪ ವಾಲ್ಯೂಮ್ ಕಡಿಮೆ. ನಮಗೂ ಅನುಭವ ಇದೆ. ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡುವಂಥದ್ದು, ಜನರನ್ನು ಸಂಘಟಿತಗೊಳಿಸೋವಂಥದ್ದು ಜಗತ್ತಿನಲ್ಲಿ ಒನ್ ಆಫ್ ದಿ ಡಿಫಿಕಲ್ಟ್ ವರ್ಕ್ಸ್ ಅಂತ ಹೇಳಿ. ಅಂತಂದರೆ ಬಹಳ ಸ್ವಲ್ಪ ಒಂದು ಕಡೆ ಸ್ವಲ್ಪ ಕಷ್ಟದ ಕೆಲಸ ಅದು. ಆದರೆ ಇಲ್ಲಿ ಈ ಜನಸಮೂಹವನ್ನು ನೋಡಿದಾಗ ನನಗನ್ನಿಸ್ತದೆ, ಹಿಂದೂಗಳಿಗೆ ಒಗ್ಗಟ್ಟು ಕಷ್ಟದ್ದಲ್ಲ, ಬಹಳ ಅದ್ಭುತವಾಗಿ ನಾವು ಮಾಡಬಹುದು. ಅದರಿಂದ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ, ಒಂದು ಘಟನೆ. ನಾನು ಬಹಳ ಹೊತ್ತು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡೋದಿಲ್ಲ, ಒಂದು 2-3 ವಿಚಾರಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಯಾವಾಗ ಹನುಮಂತನಿಗೆ ತನ್ನ ಶಕ್ತಿಯ ಒಂದು ವಿಚಾರ ಗೊತ್ತಿರಲಿಲ್ವೋ ಅವಾಗ ಜಾಂಬವಂತ ನೀನೇ ಈ ಒಂದು ಆ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗಿ ಸೀತೆಯನ್ನು ಹುಡುಕುವಂತಹ ಜವಾಬ್ದಾರಿಯನ್ನು ನೀನೇ ತೆಗೆದುಕೊಳ್ಳಬಲ್ಲೆ ಹನುಮಂತ ಅಂತ ಹೇಳಿದ್ಯಾರು? ಜಾಂಬವಂತ. ಇದು ಯಾವ ರೀತಿಯಪ್ಪ ಅಂತಂದ್ರೆ, ಯಾವಾಗ ಹನುಮಂತನಿಗೆ ಆಂಜನೇಯನಿಗೆ ಅವನ ಒಳಗಡೆ ಅಡಗಿರುವಂತ ಶಕ್ತಿ ಅವನಿಗೆ ಹೇಳಿದ್ರು, ಇಲ್ಲಪ್ಪ ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ನೀನು ಈ ಮಹಾಸಾಗರವನ್ನ ಹಾರಬಲ್ಲೆ. ಒಂದೇ ನೆನಪು ಹಾರ್ಬಿಟ್ಟ ಹನುಮಂತ. ಹಾಗಿದ್ರೆ ಆ ಒಳಗಡೆ ಅಡಗಿರುವಂತಹ ಶಕ್ತಿಯನ್ನ, ಪ್ರೇರಣೆಯನ್ನ, ಆ ಶಕ್ತಿಯನ್ನ ಬಡದೆಬ್ಬಿಸುವಂತ ಕಾರ್ಯವನ್ನ ಮಾಡಿದ್ದು ಜಾಂಬವಂತ. ಅದರಿಂದ ಈ ಹಿಂದೂ ಸಮಾವೇಶಗಳು ಇವತ್ತು ಆ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಿಂದೂಗಳಿಗೆ ಗೊತ್ತಿಲ್ಲ ಅಂತಿಲ್ಲ ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳಿ, ಆದ್ರೆ ಮರ್ತಿದ್ದೇವೆ, ಎಲ್ಲೋ ಮುಸುಕು ಹಾಕಿಬಿಟ್ಟಿದೆ. ಅದರಿಂದ ಈ ಸಮಾವೇಶಗಳನ್ನ ಮಾಡೋದರಿಂದ ಯಾವ ರೀತಿ ಜಾಂಬವಂತ ಹನುಮಂತನಿಗೆ ಅವನ ಶಕ್ತಿಯನ್ನ ಬಡದೆಬ್ಬಿಸಿ ಅದ್ಭುತವಾದ ಸಾಗರವನ್ನ, ವಿಶಾಲವಾದ ಸಾಗರವನ್ನ ದಾಟೋದಕ್ಕೆ ಒಂದು ಪ್ರೇರಣೆಯನ್ನ ನೀಡಿದ್ನು, ಈ ಹಿಂದೂ ಸಮಾವೇಶಗಳು ಆ ಒಂದು ಜಾಂಬವಂತನ ಕಾರ್ಯವನ್ನ ಮಾಡಿ ಹಿಂದೂಗಳಲ್ಲಿ ಅಡಗಿರುವಂತಹ ಅದ್ಭುತ ಹಿಂದುತ್ವವನ್ನ, ಅದ್ಭುತ ಶಕ್ತಿಯನ್ನ ಬಡದೆಬ್ಬಿಸ್ತಾ ಇದೆ ಅಂತ ಹೇಳಿ ನನ್ನ ಒಂದು ವಿಚಾರ. ಅದರಿಂದ ಆ ಒಂದು ನಿಟ್ಟಿನಲ್ಲಿ ಹಾಗಿದ್ರೆ ಆ ಶಕ್ತಿ ಎಲ್ಲಡಗಿದೆ ಅಂತಂದ್ರೆ ನಮ್ಮ ಒಗ್ಗಟ್ಟಿನಲ್ಲಿ ಅಡಗಿದೆ, ಪ್ರತಿಯೊಂದು ಹಿಂದುವಿನಲ್ಲಿಯೂ ಕೂಡ ಅಡಗಿದೆ. ಅದರಿಂದ ಇವತ್ತು ವಿಚಾರ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಇವತ್ತು ನಾನು ಏನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ, ನಿಮ್ಮ ಸಂಪ್ರದಾಯ ನಮ್ಮ ಸಂಪ್ರದಾಯ ಇರ್ತದೆ ಅಲ್ಲ, ಆ ಎಲ್ಲಾ ಸಂಪ್ರದಾಯಗಳು ಹೌದು. ಯಾಕೆ ಹೌದಪ್ಪ ಅಂತಂದ್ರೆ, ಅವರವರ ಆಚಾರ ವಿಚಾರಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದರೆ
ಅದೇ ಕಡೆಯವರೆಗೂ ಇರಬೇಕು, ಅಥವಾ ಯಾವಾಗ ದೇಶದ ಒಂದು ವಿಚಾರ ಬರ್ತದೆಯೋ ಆವಾಗ ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರು ಸ್ವತಂತ್ರದಕ್ಕಿಂತ ಮುಂಚೆ ಹೇಳಿದ್ರು ಏನಪ್ಪಾ ಅಂತಂದ್ರೆ, ನಿಮ್ಮ ನಿಮ್ಮ ಮನೆಗಳಲ್ಲಿ ಎಷ್ಟು ದೇವರಿದ್ದಾರೋ ಎಲ್ಲರನ್ನೂ ಕೂಡ ಕಟ್ಟಿ ಅದನ್ನ ಸಮುದ್ರಕ್ಕೆ ಎಸೆದು ಬಿಡಿ, ಅದನ್ನೆಲ್ಲ ಎಸೆದು ಬರೀ ಭಾರತಾಂಬೆಯ ಒಂದು ಪೂಜೆಯನ್ನ ಮಾಡಿ ಅಂತ ಹೇಳಿ ಯಾವಾಗ ಸ್ವಾಮಿ ವಿವೇಕಾನಂದರು ಭಾರತ ದೇಶಕ್ಕೆ ಕರೆಯನ್ನ ಕೊಟ್ಟರು, ಸ್ವಲ್ಪೇ ದಿನಗಳಲ್ಲಿ ನಮಗೆ ಸ್ವತಂತ್ರ ಸಿಕ್ತು. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಆಚಾರ ವಿಚಾರಗಳು ಬೇಕು, ದೇವರು ಬೇಕು, ಮನೆ ದೇವರು ಬೇಕು, ಆ ದೇವರು ಬೇಕು, ಈ ದೇವರು ಬೇಕು, ಇಷ್ಟು ದೇವರು ಬೇಕು, ಎಲ್ಲರೂ ಬೇಕು. ಆದ್ರೆ ಯಾವಾಗ ನಮ್ಮ ತಾಯಿಯ ವಿಚಾರ ಬರ್ತದೆಯೋ ಆವಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕೆ ಇಡಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆಯ್ತಾ? ಅರ್ಥ ಆಯ್ತು? ಈ ಮನೆಯಲ್ಲಿ ಆಚಾರ ವಿಚಾರಗಳಿರ್ಲಿ, ನಮ್ಮ ಪಾಡಿಗೆ ನಮ್ಗೆ ಆಚಾರ ವಿಚಾರಗಳಿರ್ಲಿ, ನಮ್ಮ ಧರ್ಮ ಇರ್ಲಿ, ನಮ್ಮ ಪಂಥ ಇರ್ಲಿ, ಏನಿದೆಯೋ ಎಲ್ಲವನ್ನೂ ಕೂಡ ಇಟ್ಕೊಳ್ರಿ, ಯಾವುದನ್ನೂ ಕೂಡ ಬಿಡಿ ಅಂತ ಹೇಳಿ ನಾವು ಹೇಳೋದಿಲ್ಲ. ಆದ್ರೆ ಯಾವಾಗ ದೇಶದ ವಿಚಾರ ಬರ್ತದೆಯೋ, ಹಿಂದುತ್ವದ ಒಗ್ಗಟ್ಟಿನ ವಿಚಾರ ಬರ್ತದೆಯೋ ಆವಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಾನು ಯಾರು ಅಂತ ಹೇಳಬೇಕು? ಹಿಂದೂ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಸಾಕಾಗದು ಧ್ವನಿ. ಏನಂತ ಹೇಳ್ಬೇಕು? ಇನ್ನು ಜೋರಾಗಿ ಹೇಳ್ಬೇಕು. ಏನಂತ ಹೇಳ್ಬೇಕು? ಇನ್ನು ಸ್ವಲ್ಪ ಏನಂತ ಹೇಳ್ಬೇಕು? ಹಿಂದ್ಗಡೆಯಿಂದ ಧ್ವನಿ ಬರ್ತಾ ಇಲ್ಲ ಅಂತಂದ್ರೆ ಹಿಂದೂ ಹಿಂದೂ ಅಂತ ಹೇಳಿ ಹಿಂದ್ಗಡೆಯಿಂದ ಬರ್ತಾ ಇಲ್ಲ. ಏನಂತ ಹೇಳ್ಬೇಕು? ಎಸ್, ಅರ್ಥ ಆಯ್ತು? ಇವತ್ತು ಯಾಕೋ ಹನುಮಂತನ ವಿಚಾರ ಬಹಳ ಬರ್ತಾ ಇದೆ ನನಗೆ, ಆಂಜನೇಯನ ವಿಚಾರ. ಆಂಜನೇಯ ಹೇಳ್ತಿದ್ದಂತೆ, ಇವತ್ತು ಯಾವ ನಕ್ಷತ್ರ, ಯಾವ ತಿಥಿ, ಯಾವ ವಾರ, ಏನು ಹನುಮಂತ ಏನು ಅಂತ ಕೇಳಿದ್ರೆ ಅವನು ಹೇಳ್ತಿದ್ದಂತೆ, ಅದೆಲ್ಲ ನನಗೆ ಕೇಳಬೇಡ, ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ ಏನು ಅಂತಂದ್ರೆ ರಾಮನಾಮ ಅಂತಿದ್ದಂತು. ಹಂಗೆ ಯಾವಾಗ ಹಿಂದುತ್ವಕ್ಕೆ, ಹಿಂದೂ ಧರ್ಮಕ್ಕೆ ಅಥವಾ ನಮ್ಮ ಭಾರತ ದೇಶದ ಮೇಲೆ, ಧರ್ಮದ ಮೇಲೆ ದಾಳಿ ಆಗ್ತದೆಯೋ ಆವಾಗ ಪ್ರತಿಯೊಬ್ಬ ಹಿಂದೂವು ಕೂಡ ಹೇಳಬೇಕಾದದ್ದು ಏನಪ್ಪಾ ಅಂತಂದ್ರೆ, ನಾ ಪಂಥ, ನಾ ಈ ಪಂಥ, ನಾ ಆ ಜಾತಿ, ನಾ ಈ ಜಾತಿ ಅಂತ ಹೇಳೋದಲ್ಲ. ಏನಂತ ಹೇಳ್ಬೇಕು? ಹಿಂದೂ. ನನಗದೆಲ್ಲ ಏನು ಗೊತ್ತಿಲ್ರಿ, ನಾನು ಯಾರು? ಹಿಂದೂ. ನಾನೊಂದು ಕಡೆ ಹಿಂದೂ ಸಮಾವೇಶವನ್ನ ಮುಗಿಸ್ಕೊಂಡು ಬರ್ತಾ ಇದ್ದೆ. ಬರುವಂತ ಸಂದರ್ಭದಲ್ಲಿ, ಈ ಕಡೆನೆ ಬರುವಂತ ಸಂದರ್ಭದಲ್ಲಿ ಒಬ್ಬರು ಯಜಮಾನರು ಸಿಕ್ಕರು. ಆಗ ಆ ರೋಡ್ ಕ್ರಾಸ್ ಮಾಡುವಂತ ಒಂದು ವಿಚಾರ ಅಲ್ಲಿ ನಿಂತ್ಕೊಂಡಿದ್ವಿ ನಾವು. ಆ ಯಜಮಾನರು ಬಂದು ನಮಸ್ಕಾರ ಅಂದ್ರು. ನಮಸ್ಕಾರ ಅಂದೆ. ನಾವು ಇವ್ರಿ ಅಂದ್ರು. ಇದನ್ನ ಹೇಳೋದು, ಪಂಗಡವನ್ನು ಹೇಳೋದಿಲ್ಲ. ನಾನು ಇವ್ರಿ ಅಂದ್ರು. ನಾ ಅಂದೆ, ಈ ತಾನೇ ಹಿಂದೂ ಸಮಾವೇಶವನ್ನ ಮುಗಿಸ್ಕೊಂಡು ಬರ್ತಾ ಇದ್ದೇವ್ರಿ, ನೀವೇನಂತ ಹೇಳ್ಬೇಕು? ನಾವು ಅವರು, ನಾವು ಇವರು ಅಂತ ಹೇಳ್ಬೇಡ್ರಿ. ಏನಂತ ಹೇಳ್ಬೇಕು? ಹಿಂದೂ, ನಾವು ಹಿಂದೂ ಅನ್ನೋದನ್ನ ಹೇಳ್ಬೇಕು. ನಾವು ಕಲಿಬೇಕು ಅದನ್ನು. ಅರ್ಥ ಆಯ್ತು? ಅದರಿಂದ ಮಕ್ಕಳಿಗೂ ಕೂಡ ಹೇಳ್ಕೊಡಿ. ಕುಟುಂಬ ಸಂಸ್ಕಾರ ಹೇಳಿದ್ರು. ಕುಟುಂಬ ಸಂಸ್ಕಾರ ಎಷ್ಟು ಮುಖ್ಯವಾದದ್ದು ಅಂತಂದ್ರೆ, ತಂದೆ ತಾಯಂದಿರು ಇದನ್ನ ಪಾಲಕರು ಮಕ್ಕಳಿಗೆ ಏನ್ ಹೇಳಿಕೊಡಬೇಕು ಅಂತಂದ್ರೆ, ಮೊದಲಿಗೆ ಹೇಳಿಕೊಡಬೇಕಾದದ್ದು ನಾನು ಭಾರತೀಯ. ಎರಡನೇ ವಿಚಾರ, ನೋಡು ನನ್ನ ಭಾರತದಂತ ಅದ್ಭುತ ದೇಶ ಇನ್ನೆಲ್ಲಿಯೂ ಇಲ್ಲ. ಇದು ಸತ್ಯಕ್ಕೆ ಸತ್ಯ. ಯಾಕಂತ ಹೇಳಿದ್ರೆ ನಾವು ಭಾರತೀಯರು ಅನೇಕತೆಯಲ್ಲಿ ಏಕತೆಯನ್ನ ಕಂಡವರು. ಇಡೀ ಜಗತ್ತನ್ನ ನೋಡಿ, ಯಾವ್ದಾದ್ರೂ ರಾಷ್ಟ್ರದಲ್ಲಿ, ಯಾವ್ದಾದ್ರೂ ದೇಶದಲ್ಲಿ ಇಷ್ಟು ಅನೇಕತೆ ಇಲ್ಲ, ಏಕತೆಯನ್ನ ಕಂಡಂತ ದೇಶ ಯಾವ್ದಾದ್ರೂ ಇದೆಯಾ? ಯಾವ್ದಾದ್ರೂ ಇದೆ, ಅದು ಭಾರತ ಮಾತ್ರ ಅಂತ ಹೇಳಿ. ಅರ್ಥ ಆಯ್ತು? ಅದರಿಂದ ಆ ಒಂದು ನಿಟ್ಟಿನಲ್ಲಿ ಅದ್ಭುತವಾದ ದೇಶ. ಮಗಳೇ ಮಗನೇ, ಎಂಥ ಅದ್ಭುತವಾದ ದೇಶದಲ್ಲಿ ನೀನು ಜನನವನ್ನ ಹೊಂದಿದ್ದೀಯ, ಜನ್ಮವನ್ನ ತಾಳಿದ್ದೀಯ. ಅದ್ಭುತವಾದ ಕೊಡುಗೆಯನ್ನ ಕೊಡಬೇಕು. ಮತ್ತೆ ಇನ್ನೊಂದು ಮಾತು ಹೇಳಬೇಕು, ನೀನು ಒಬ್ಬಳ ತಾಯಿಯಲ್ಲ, ಇಬ್ಬರು ತಾಯಂದಿರು, ಒಬ್ಬಳು ನಾನು, ಇನ್ನೊಬ್ಳು ಭಾರತ ಮಾತೆ. ಅದರಿಂದ ಆ ಒಂದು ಆದರ್ಶವನ್ನ ಕೊಟ್ಟವಾಗ ಮಾತ್ರ ನೀನು ನನ್ನ ಸೇವೆಯನ್ನ, ಒಬ್ಬ ತಾಯಿ ಹೇಳ್ಬೇಕು, ನೀನು ನನ್ನ ಸೇವೆಯನ್ನ ಎಷ್ಟು ಅದ್ಭುತವಾಗಿ, ಎಷ್ಟು ಪ್ರೀತಿಯಿಂದ ಮಾಡ್ತೀಯೋ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಅದ್ಭುತವಾಗಿ ನೀನು ಆ ಭಾರತ ಮಾತೆಯ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಪಾಲಕರು, ಮುಖ್ಯವಾಗಿ ತಾಯಂದಿರು ಹೇಳ್ಕೊಡ್ಬೇಕಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇನ್ನೊಂದು ಮಾತನ್ನ ಹೇಳ್ತೇನೆ, ಮಕ್ಕಳ ಸಂಸ್ಕಾರದ ಬಗ್ಗೆ. ಮಕ್ಕಳು ನೀವು ಹೇಳಿದ್ದನ್ನ ಕೇಳೋದಿಲ್ಲ, ಇದು ಬರೆದಿಟ್ಕೊಳ್ರಿ. ಮಕ್ಕಳು ನೀವು ಹೇಳಿದ್ದನ್ನ ಕೇಳೋದಿಲ್ಲ, ನೀವು ಮಾಡಿದ್ದನ್ನ ಮಾಡ್ತಾರೆ. ಇವತ್ತು
ಏನು ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ. ಇವತ್ತು ನೀವು ಭಗವಂತನ ಭಜನೆ ಬಗ್ಗೆ ಹೇಳಿದ್ರು, ಭಜನೆಯನ್ನ ಮಾಡಿದ್ರಿ ಅಂತಂದ್ರೆ ಆ ಮಗು ಚಪ್ಪಾಳೆ ತಟ್ತಾ ಕೂತ್ಕೊಳ್ತದೆ ಭಜನೆ ಮಾಡಿದ್ರೆ. ನೀವು ಟಿವಿ ಎದುರುಗಡೆ ಕೂತ್ಕೊಂಡು ಫಿಲ್ಮ್ ಸಾಂಗ್ ನೋಡಿದ್ರಿ, ಫಿಲ್ಮ್ಗಳನ್ನ ನೋಡಿದ್ರಿ ಅಂದ್ರೆ ಆ ಮಗು ಅದನ್ನೇ ನೋಡ್ತದೆ, ಅದು ಸಂಸ್ಕಾರ ಆಗ್ತದೆ ಅದಕ್ಕೆ. ಅರ್ಥ ಆಯ್ತು? ಅದರಿಂದ ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಒಬ್ಬ ರಾಜ ಇದ್ದ, ಬಹಳ ಅದ್ಭುತವಾದ ಕಥೆ. ಒಬ್ಬ ರಾಜ ಇದ್ದ. ರಾಜ ಅವನು ಸುಮಾರು ಕುದುರೆಗಳನ್ನ ಸಾಕಿದ್ದ. ಆ ಕುದುರೆಗಳಲ್ಲಿ ಬಿಳಿ ಕುದುರೆ ಒಂದಿತ್ತು. ಸರಿಯಾಗಿ ಕೇಳಿಸ್ಕೊಳ್ಬೇಕು ಈ ಕಥೆಯನ್ನ. ಬಿಳಿ ಕುದುರೆ ಒಂದಿತ್ತು. ಆ ಬಿಳಿ ಕುದುರೆ ಅದು ರಾಜನಿಗೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ ಅವನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದ ಆ ಕುದುರೆ ಅಂತ. ಒಂದು ಸಾರಿ ಕುದುರೆ ಕುಂಟೋದಕ್ಕೆ ಪ್ರಾರಂಭ ಮಾಡಿತು. ಪ್ರಾರಂಭ ಆದ ತಕ್ಷಣನೇ ಕುದುರೆ ಯಾಕೆ ಕುಂಟ್ತಾ ಇದೆಯಪ್ಪ ಅಂತ ಹೇಳಿ ರಾಜನಿಗೆ ಚಿಂತೆ ಆಯ್ತು. ಅವಾಗ ನೀವೆಲ್ಲ ಈ ಪ್ರಾಣಿಗಳನ್ನ ಸಾಕಿದವರಿಗೆ ಅನುಭವ ಇರ್ತದೆ. ಪ್ರಾಣಿಗಳಿಗೆಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬಹಳ ಸಂಕಟ ಆಗ್ತದೆ. ಅವಾಗ ಅವನಿಗೂ ಕೂಡ ಯೋಚನೆ ಬಂತು, ಏನಪ್ಪಾ ಅಂತಂದ್ರೆ ಯಾಕೆ ಕುದುರೆ ಕುಂಟುತ್ತಾ ಇದೆ. ಎಲ್ಲೆಲ್ಲಿಂದೋ ವೈದ್ಯರನ್ನ ಎಲ್ಲ ಕರೆಸಿದ. ವೈದ್ಯರು ನೋಡಿದ್ರು, ಏನು ತೊಂದರೆ ಇಲ್ಲ, ಕುದುರೆ ಕಾಲಲ್ಲಿ ಏನು ತೊಂದರೆ ಇಲ್ಲ, ಮುರಿದಿದೆಯೋ ಮುರಿದಿಲ್ಲ, ಏನೋ ಆಗಿದೆಯೋ ಏನೋ ಆಗಿಲ್ಲ, ಕುದುರೆ ಆರಾಮಾಗಿ ಇದೆ, ಕುದುರೆ ಕಾಲು ಆರಾಮಾಗಿದೆ. ಬಹಳ ಚಿಂತಾಜನಕ ಸ್ಥಿತಿ. ಒಂದು ದಿವಸ ಏನಾಯ್ತು, ಆ ಮಾರ್ಗವಾಗಿ ಒಬ್ಬ ಸನ್ಯಾಸಿಗಳು ಆ ಮಾರ್ಗವಾಗಿ ಹೋಗ್ತಾ ಇದ್ರು. ಅವಾಗೆಲ್ಲ ಸಂಪ್ರದಾಯ ಏನು ಅಂತಂದ್ರೆ ರಾಜರನ್ನ ಒಂದು ಹೆಜ್ಜೆ ಮಾತನಾಡಿಸ್ಕೊಂಡು ರಾಜಾಶ್ರಯದಲ್ಲಿ ಒಂದೆರಡು ದಿವಸ ಇಟ್ಕೊಂಡು ಹೋಗುವಂತ ಒಂದು ಸಂಪ್ರದಾಯ. ಏನಪ್ಪ ರಾಜ ಎಲ್ಲ ಕ್ಷೇಮನ ಏನು ವಿಚಾರಿಸ್ಕೊಂಡು ಹೋಗೋದು. ಬಂದ್ರು ಸನ್ಯಾಸಿಗಳು, ರಾಜರ ಹತ್ರ ಬಂದ್ರು ಗುರುಗಳು. ಬಂದು ಕೇಳಿದ್ರು, ಏನ್ ರಾಜ ಎಲ್ಲ ಕ್ಷೇಮನ ಅಂತ ಕೇಳಿದ್ರು. ಹಾ, ಎಲ್ಲ ಕ್ಷೇಮ ಇದೆ ಗುರುಗಳೇ, ಆದ್ರೆ ಅಂತಂದ ಅವ್ನು ರಾಜ. ಗುರುಗಳಂದ್ರು, ನನಗೆ ಗೊತ್ತಾಯ್ತು ಬಿಡಪ್ಪ, ಯಾಕೋ ನಿನ್ನ ಮುಖನೂ ಸ್ವಲ್ಪ ಬಾಡ್ದಾಗ ಆಗಿದೆ, ಏನಿದೆ ಹೇಳೋ ವಿಚಾರ ಅಂತ ಹೇಳಿದ್ರು ಗುರುಗಳು. ಅವಾಗ ರಾಜ ಹೇಳ್ತಾನೆ, ಗುರುಗಳೇ ನೋಡಿ, ನಾನು ಒಂದು ಕುದುರೆಯನ್ನ ಸಾಕಿದ್ದೇನೆ, ನನ್ನ ಪ್ರಾಣಕ್ಕಿಂತಲೂ ಪ್ರೀತಿ ಅದು. ಆದ್ರೆ ಆ ಕುದುರೆ ಒಂದು ಕಾಲಿನಿಂದ ಕುಂಟ್ತಾ ಇದೆ. ಆ ಒಂದು ಕಾಲಿನಿಂದ ಕುಂಟುವಂತಹ ಕುದುರೆ ಅದನ್ನ ಯಾವ ವೈದ್ಯರಿಗೆ ತೋರಿಸಿದ್ರು ಅದು ಸರಿ ಹೋಗ್ತಾ ಇಲ್ಲ. ಆದ್ದರಿಂದ ನನಗೆ ಚಿಂತೆಯಾಗಿದೆ. ಗುರುಗಳು ಹೇಳಿದ್ರು, ನೋಡಪ್ಪ, ನನಗೆ 2 ದಿವಸ ಆ ಕುದುರೆ ಲಾಯದಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಡು. ನಾನು 2 ದಿವಸದಲ್ಲಿ ನಿನಗೆ ಹೇಳಿಬಿಡ್ತೇನೆ ಏನು ಅಂತಂದ್ರೆ ಕುದುರೆಗೆ ಏನ್ ತೊಂದರೆ ಇದೆ ಅಂತ ಹೇಳಿ. ಆಗ್ಲಿ ಗುರುಗಳೇ ಅಂತ ಹೇಳಿ ರಾಜ ಎಲ್ಲ ವ್ಯವಸ್ಥೆ ಮಾಡಿದ. 2 ದಿವಸ ಆಯ್ತು. 2 ದಿವಸ ಗುರುಗಳು ಕುದುರೆ ಲಾಯದಲ್ಲಿ ಭೇಟಿಯನ್ನ ಕೊಟ್ಟರು, ಕುದುರೆ ಜೊತೆಗಿದ್ರು, ಎಲ್ಲ ನೋಡಿದ್ರು. ಕಡೆಗೆ 2 ದಿವಸ ಆಯ್ತು. ರಾಜ ಓಡಿ ಬಂದ ಗುರುಗಳ ಕಡೆ, ಗುರುಗಳೇ ಏನು ಕುದುರೆ ವಿಚಾರ ಅಂತ ಹೇಳಿ. ಅವಾಗ ರಾಜ ಹೇಳ್ತಾನೆ, ಗುರುಗಳು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ನೋಡಪ್ಪ ರಾಜ, ನಿನ್ನ ಕುದುರೆಯಲ್ಲಿ ಏನು ತೊಂದರೆ ಇಲ್ಲ. ತೊಂದರೆ ಇರೋದೆಲ್ಲಪ್ಪ ಅಂತಂದ್ರೆ ಕುದುರೆಗೆ ತರಬೇತಿ ಕೊಡೋದಕ್ಕೆ ನೀನು ಯಾರನ್ನ ಇಟ್ಟಿದ್ದೀಯಲ್ಲ, ಟ್ರೈನಿಂಗ್ ಕೊಡೋದಕ್ಕೆ ಯಾರನ್ನ ಇಟ್ಟಿದ್ದೀಯಲ್ಲ, ಆ ಮನುಷ್ಯ ಬಲಗಾಲಲ್ಲಿ ಕುಂಟುತ್ತಾನೆ. ಆದ್ರಿಂದ ಟ್ರೈನಿಂಗ್ ಕೊಡುವಂತ ಸಂದರ್ಭದಲ್ಲಿ, ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಅವನು ಯಾವ ಕಾಲಲ್ಲಿ ಕುಂಟುತ್ತಾ ತರಬೇತಿಯನ್ನ ಕೊಡ್ತಾನೋ ಅದೇ ಕಾಲಲ್ಲಿ ಕುದುರೆಯನ್ನು ಕೂಡ ಕುಂಟುತ್ತಾ ಇದೆ. ಆದ್ರಿಂದ ಮೊದಲಿಗೆ ತರಬೇತಿದಾರನನ್ನ ನೀವೇನ್ ಮಾಡು, ಬದಲಾಯಿಸು ಅಂತ ಹೇಳಿದ್ರು ಗುರುಗಳು. ಕರೆಕ್ಟ್. ಕಡೆಗೆ ತರಬೇತಿದಾರರನ್ನ ಬದಲಾಯಿಸಲಾಯಿತು. ಆಮೇಲೆ ಆ ಕುದುರೆ ಆರಾಮಾಯಿತು ಅಂತ ಇಟ್ಕೊಳ್ಳುತ್ತೆ. ಆದ್ರೆ ಇದರ ಮುಖ್ಯವಾದ ಒಂದು ವಿಚಾರ ಎಲ್ಲಿ ಅಂತಂದ್ರೆ, ಪಾಲಕರು, ತರಬೇತಿದಾರರು, ಇವಾಗೆಲ್ಲ ಅರ್ಥ ಆಗಿರ್ಬೇಕೀಗ ಅಲ್ಲ. ತರಬೇತಿದಾರರು ಗುಣ ಆಗ್ತಾ ಇದ್ದಾರೆ. ಅದರಿಂದ ನೀವೆಲ್ಲ ಯಾವ ರೀತಿ ತರಬೇತಿ ಕೊಡಬೇಕು ಅಂತಂದ್ರೆ, ನೀವು ಕುಂಟದೆ ತರಬೇತಿ ಕೊಡಬೇಕು. ನೆಟ್ಟಿಗೆ ತರಬೇತಿ ಕೊಟ್ರಿ ಅಂತಂದ್ರೆ ಆ ಮಕ್ಕಳು ಕೂಡ ಅದ್ಭುತವಾದ ಪ್ರಜೆಗಳಾಗೋದಕ್ಕೆ ಸಾಧ್ಯ ಇದೆ. ಸೊಟ್ಟಿಗೆ ತರಬೇತಿ ಕೊಟ್ರಿ ಅಂತಂದ್ರೆ ಅವರೂ ಕೂಡ ಸಮಾಜಕ್ಕೆ ಒಂದು ಶಾಪ ಆಗ್ತಾರೆ, ಹೊರತು ವರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಳ್ಳೆಯ ಸಂಸ್ಕಾರಯುತವಾದ ಶಿಕ್ಷಣವನ್ನ ಇವತ್ತು ಮಕ್ಕಳಿಗೆ ಕೊಡಬೇಕಾಗಿದೆ. ಅರ್ಥ ಆಯ್ತು? ಅದರಿಂದ ಆ ಒಂದು ನಿಟ್ಟಿನಲ್ಲಿ ತಾಯಿ ಭುವನೇಶ್ವರಿ ದೇವಿ, ತಾಯಿ ಜಿಜಾಬಾಯಿ, ಇನ್ನೂ ಎಷ್ಟೆಷ್ಟು ಆಗೋಗಿದ್ದಾರೆ ತಾಯಂದಿರು. ಹೌದು, ಭಗತ್ ಸಿಂಗ್, ಆಮೇಲೆ ರಾಜಗುರು, ಸುಖದೇವ್, 3 ಜನ ಒಮ್ಮಿಗ್ಲೇ ಅವರನ್ನ
ಗಲ್ಲಿಗೇರಿಸಿದ್ರು. ಅದು ಯಾವ ತರ ಗಲ್ಲಿಗೇರಿದ್ರು ಅವರು ಅಂತಂದ್ರೆ ನಗದಗದ ಗಲ್ಲಿಗೇರಿದ್ರು. ಅಬ್ಬ, ನಮ್ಮಂಥ ಪುಣ್ಯವಂತರು ಈ ಜಗತ್ತಿನಲ್ಲಿ ಇದ್ದಾರೇನು? ದೇಶಕ್ಕಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳುವಂತಹ ದಿನ ಇವತ್ತು. ಯಾರಿಗೆ ತಾನೇ ಈ ಪುಣ್ಯ ಸಿಗ್ತದೆ ಅಂತ ಹೇಳಿ ನಗ್ನಗ್ತಾ ಗಲ್ಲಿಗೇರಿದ್ರು. ಹಾಗಿದ್ರೆ ಅವ್ರು ಎಲ್ಲ ಆಗೋಗಿದ್ದಾರೆ? ನಮ್ಮ ದೇಶದಲ್ಲೇ ಆಗೋಗಿದ್ದಾರೆ. ಅವಾಗಲೂ ತಾಯಂದ್ರೆ ಕಣ್ಣೀರು ಹಾಕಬಹುದಿತ್ತಲ್ಲ. ಇವತ್ತು ಎಲ್ಲಾ ಗುರಿಗಳನ್ನ ನಮ್ಮ ತಾಯಂದ್ರು ಕೊಡ್ತಾ ಇದ್ದಾರೆ. ಆದ್ರೆ ಸೈನಿಕರಾಗಲಿ ಅದ್ಭುತವಾದ ಒಂದು ವಿಚಾರವನ್ನ ತಗೊಂಡು ಅದ್ಭುತವಾದ ಧೀರರಾಗ್ರಿ, ದೇಶಕ್ಕಾಗಿ ಏನಾದ್ರೂ ಒಂದು ಮಾಡಿ, ಸಮಾಜಕ್ಕಾಗಿ ಏನಾದ್ರೂ ಒಂದು ಮಾಡಿ ಮಕ್ಕಳೇ ಅಂತ ಹೇಳಿ ಹೇಳುವಂತಹ ಇವರು ಇವತ್ತು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಹಿಂದೂಗಳು ಅಂತಂದ್ರೆ ಅದೊಂದು ಧರ್ಮ ಅಂತ ಹೇಳಿ ನಾವು ಅನ್ಕೊಳ್ಳೋದಿಲ್ಲ. ಹಿಂದೂ ಅನ್ನುವಂಥದ್ದು ಅದ್ಭುತವಾದ, ಉತ್ಕೃಷ್ಟವಾದ, ಉನ್ನತವಾದ ಒಂದು ಜೀವನವನ್ನ ನಡೆಸುವಂತಹ ರೀತಿ. ಅದರಿಂದ ಹಿಂದೂಸ್ತಾನದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಹಿಂದೂಗಳೇ ಅನ್ನುವಂಥದ್ದು, ಯಾರೇ ಇರಲಿ ಅವರು. ಅದರಿಂದ ಈ ಒಂದು ನಿಟ್ಟಿನಲ್ಲಿ ಶಿವಾಜಿಯ ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಘಟನೆಯನ್ನ ಹೇಳಿ ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರಿಗೆ ತಾಯಿ ಭುವನೇಶ್ವರಿ ದೇವಿ ಉನ್ನತವಾದ ಒಂದು ವಿಚಾರವನ್ನ ಕೊಟ್ಟಿದ್ದಕ್ಕಾಗಿ ಸ್ವಾಮಿ ವಿವೇಕಾನಂದರು ನಮಗೆ ಇವತ್ತು ಸಿಕ್ಕರು ಅಂತ ಹೇಳಿ. ಒಂದ್ ದಿವಸ ಪುಟ್ಟ ನರೇಂದ್ರ ಆ ಸಾರೋಟ್ವಾಲ ಅಂತ ಹೇಳಿ ಅವಾಗೆಲ್ಲ ಬರ್ತಿದ್ರು. ಸಾರೋಟ್ವಾಲ ಕುದುರೆ ಗಾಡಿ ಓಡಿಸೋರು. ಆ ಸಾರೋಟ್ ಎಲ್ಲಿರ್ತಿತ್ತು ಅಂದ್ರೆ ಶ್ರೀಮಂತರ ಮನೆ ಎಲ್ಲಿರ್ತಿತ್ತು ಮೊದ್ಲಿಗೆ. ಈ ನರೇಂದ್ರನ ಮನೆತನದವರು, ದತ್ತ ಮನೆತನ ಬಹಳ ಶ್ರೀಮಂತರು. ಅವರು ಒಂದು ಸಾರೋಟನ್ನ ಇಟ್ಟಿದ್ರು. ಆ ಸಾರೋಟನ್ನ ಓಡಿಸೋದಕ್ಕೆ ಒಬ್ಬ ಸಾರೋಟ್ವಾಲ ಇದ್ದ. ಆ ಸಾರೋಟ್ವಾಲನನ್ನ ನೋಡಿದ್ರೆ ನರೇಂದ್ರನಿಗೆ ಬಹಳ ಪ್ರೀತಿ. ನರೇಂದ್ರ ಅಂತಂದ್ರೆ ಯಾರು? ಸ್ವಾಮಿ ವಿವೇಕಾನಂದರ ಮೊದಲಿನ ಹೆಸರು. ಹಾಗಿದ್ರೆ ವಿಶ್ವನಾಥ ದತ್ತ ನರೇಂದ್ರನನ್ನ ಕರೆದು ಕೇಳ್ತಾನೆ, ಅಪ್ಪ ನರೇಂದ್ರ, ಮುಂದೆ ಏನಾಗ್ತೀಯೋ? ಅವನಂದ, ಅಪ್ಪ ನಾನು ದೊಡ್ಡ ಸಾರೋಟ್ವಾಲ ಆಗ್ಬಿಡ್ತೇನೆ ಅಂತ ಹೇಳಿದ. ಅವನು ತಾಯಿ ತಂದೆ ಬಹಳ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ವಿಶ್ವನಾಥ ದತ್ತ ದೊಡ್ಡ ವಕೀಲರು, ಇಡೀ ಕಲ್ಕತ್ತಾಗೆ ಪ್ರಸಿದ್ಧ ವಕೀಲರು ವಿಶ್ವನಾಥ ದತ್ತರು. ಇನ್ನು 5 ನಿಮಿಷ ಮುಗಿಸ್ತೇನೆ. ಆ ಇಡೀ ಕಲ್ಕತ್ತಾಗೆ ವಿಶ್ವನಾಥ ದತ್ತರು ದೊಡ್ಡ ವಕೀಲರು. ಅದರಿಂದ ನರೇಂದ್ರನಾಥ ದತ್ತ ಅನ್ನುವಂತಹ ಅದ್ಭುತವಾದ ಒಬ್ಬ ವಕೀಲನನ್ನ ಕಲ್ಕತ್ತಾಗೆ ಕೊಡಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡಂತಹ ತಂದೆ. ನರೇಂದ್ರನನ್ನ ಕರೆದು ಕೇಳಿದ್ರು, ಏನಾಗ್ತೀಯ ಮುಂದೆ? ಸಾರೋಟ್ವಾಲ. ಪಟ್ ಅಂತ ಹೇಳಿ ಒಂದು ಕಪಾಳ ಕೊಟ್ಟು ಕೆನೆಗೆ ಒಂದು ಕೊಟ್ಟು ಬಿಟ್ರು ಪಾಪ ನರೇಂದ್ರ ಮಗು ಅಳ್ತಾ ತಾಯಿ ಕಡೆಗೆ ಬಂತು. ತಾಯಿ ಕಡೆಗೆ ಬಂದು ಕೇಳಿದ, ಅಮ್ಮ ಅಂತಂದ. ಯಾಕೆ ಅಳ್ತೀಯೋ ಅಂತ ಕೇಳಿದ ತಾಯಿ. ಇಲ್ಲಮ್ಮ, ನಾ ತಂದೆ ಅಪ್ಪ ಹಿಂಗೆ ಕೇಳಿದ್ರು, ನಾ ಹಿಂಗೆ ಹೇಳಿಬಿಟ್ಟೆ, ಒಂದು ಕಪಾಳ ಮೋಕ್ಷ ಆಯ್ತು ನನಗೆ ಅಂತ ಹೇಳಿ. ಅವಾಗ ತಾಯಿ ಭುವನೇಶ್ವರಿ ದೇವಿ ಅವಳು ಹೇಳ್ಬೋದಿತ್ತು, ಏನೋ ನೀನ್ ಸಾರೋಟ್ವಾಲ ಆಗ್ತೀಯ, ಕುದುರೆ ಗಾಡು ಓಡಿಸೋನಾಗ್ತೀಯ, ಎಂಜಿನಿಯರ್ ಆಗೋ, ಡಾಕ್ಟರ್ ಆಗೋ, ಇನ್ನು ಏನೋ ಅದ್ಭುತವಾಗಿ ನಾನು ಎಷ್ಟು ಬೇಕೋ ಅಷ್ಟು ಡೊನೇಷನ್ ಕೊಡ್ತೇನೆ, ಇನ್ನೂ ಅದ್ಭುತವಾಗಿ ಯಾವ ಕೋರ್ಸ್ ಇದೆ ಅದನ್ನು ಮಾಡು, ಮುಂದೆ ಬಂದಂತಹ ಆ ಒಂದು ಜನರ ರಕ್ತವನ್ನ ಹೀರಿ ಕಡೆಗೆ ನೀನು ದುಡ್ಡನ್ನ ಗಳಿಸಬಹುದು ಅಂತ ಹೇಳಿ ಹೇಳೋರು ಸಾಕಷ್ಟು ಜನ ಇದ್ದಾರೆ ಇವತ್ತು. ಆದ್ರೆ ತಾಯಿ ಭುವನೇಶ್ವರಿ ದೇವಿ ಆ ಸಾಲಿಗೆ ಸೇರ್ಲಿಲ್ಲ. ಅವಳು ಹೇಳಿದ್ದು, ನೀನು ಸಾರೋಟ್ವಾಲ ಆಗ್ತೀಯ ನರೇನ್, ಬಾ ಇಲ್ಲಿ ಅಂತೇಳಿ ಅವನ ಕೈಯನ್ನ ಹಿಡಿದುಕೊಂಡು ಒಳಗಡೆ ಕರ್ಕೊಂಡು ಹೋದ್ಲು. ಅಲ್ಲಿ ಯಾರ ಭಾವಚಿತ್ರ ಇತ್ತು ಅಂತಂದ್ರೆ ಕೃಷ್ಣನ ಭಾವಚಿತ್ರ ಇತ್ತು. ಒಂದು ಆ ಚಿತ್ರದ ಪಟ ಇತ್ತು, ಅದರಲ್ಲಿತ್ತು. ಅಲ್ಲಿ ಕೃಷ್ಣ ಅರ್ಜುನನ ರಥವನ್ನ ಓಡಿಸ್ತಾ ಇರುವಂಥದ್ದು. ಕೃಷ್ಣ ಈ ಪಾಂಡವರು ಅನ್ನುವಂಥವ್ರು ಧರ್ಮದ ಸಂಕೇತ, ಹೌದಲ್ವೋ? ಅದರಿಂದ ಕೃಷ್ಣ ಧರ್ಮದ ಒಂದು ರಥವನ್ನ ಓಡಿಸ್ತಾ ಇದ್ದ. ಅದನ್ನ ತೋರಿಸಿ ತಾಯಿ ಭುವನೇಶ್ವರಿ ದೇವಿ ಆ ಮಗನಿಗೆ, ನರೇಂದ್ರನಿಗೆ ಒಂದು ಒಂದು ಗುರಿಯನ್ನ ಕೊಟ್ಲು ಅವಾಗಲೇ. ಏನಂತ ಹೇಳಿ, ಮಗನೇ ನರೇನ್, ನೀನು ಸಾರೋಟ್ವಾಲ ಆಗ್ತೀಯ, ಬಾ, ಈ ತರ ಕೃಷ್ಣನಂತೆ ಧರ್ಮದ ರಥವನ್ನ ಮುನ್ನಡೆಸುವಂತ ಸಾರೋಟ್ವಾಲ ಆಗ್ಬೇಕು ನೀನು, ಸಾಮಾನ್ಯ ಆಗಬಾರ್ದು ಅಂಥೇಳಿ ಏನು ಗುರಿಯನ್ನ ಕೊಟ್ಲು. ಮುಂದೆ ನಾವು ನೋಡ್ತೇವೆ, ಸ್ವಾಮಿ ವಿವೇಕಾನಂದರು, ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು, ರಾಷ್ಟ್ರಭಕ್ತ ಸಂತ ಸ್ವಾಮಿ ವಿವೇಕಾನಂದರು, ಅವರು ಏನ್ ಮಾಡಿದ್ರು ಅಂತಂದ್ರೆ ಆ ಕಡೆಗೆ, ಆ ಪಶ್ಚಿಮದ ಕಡೆ ಹೋಗಿ ಪಾಶ್ಚಾತ್ಯ ದೇಶಗಳಲ್ಲಿ, ಯಾವಾಗ ನಮ್ಮ ದೇಶ ಪಾಶ್ಚಾತ್ಯರ ದಾಸ್ಯತ್ವದಲ್ಲಿತ್ತು ಅಂತ ಒಂದು ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಆ ಪಾಶ್ಚಾತ್ಯಕ್ಕೆ ಹೋಗಿ ಇಡೀ ನಮ್ಮ ಧರ್ಮದ ಸಾರವನ್ನ ಎತ್ತಿಡಿದ್ರಲ್ಲ. ಅವಾಗಿನ ಕಾಲಕ್ಕೆ ಆ ಬ್ರಿಟಿಷರು 3,000 to 4,000 ಜನ ಎದ್ದು ನಿಂತು 2 to 3 ನಿಮಿಷ ಚಪ್ಪಾಳೆಯನ್ನ ಬಿಡದೆ
ಹೆಂಗಿರ್ಬೇಕು ಆ ಒಂದು ಸಿಡಿಲ ಕಿಡಿ ಅಂತ ಹೇಳಿ. ಅದರಿಂದ ಆ ಒಂದು ಸಿಡಿಲ ಕಿಡಿಯನ್ನ ಒಂದು ಸಂತ ಶ್ರೇಷ್ಠರನ್ನ ನಮ್ಮ ಜಗತ್ತಿಗೆ, ನಮ್ಮ ಭಾರತಕ್ಕೆ ಕೊಟ್ಟಂತಹ ಕೀರ್ತಿ ತಾಯಿ ಭುವನೇಶ್ವರಿಗೆ ಸಲ್ತದೆ ಅನ್ನುವಂಥದ್ದು. ಅದರಿಂದ ತಾಯಂದಿರೇ, ಇನ್ನೂ ಅದ್ಭುತವಾದ ವಿಚಾರಗಳಿದೆ. ಆದ್ರಿಂದ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ಮೊಬೈಲನ್ನು ಬಿಡಿ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಮೊಬೈಲನ್ನು ಹೇಗೆ ಬಿಡಿಸೋದು, ಹೌದಲ್ವೋ? ಅದರಿಂದ ಮೊಬೈಲ್ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ರಿ. ಯಾವುದೋ ಒಂದು ದೇಶದಲ್ಲಿ ಹೇಳ್ತಾ ಇದ್ರು, 7 ಗಂಟೆ ಆದಮೇಲೆ ಸೈರನ್ ಹಾಕ್ತಾರಂತೆ. ಆ ಸೈರನ್ ಆದಮೇಲೆ ಯಾರು ಮೊಬೈಲು ಟಿವಿಗಳನ್ನು ಆನ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನಮ್ಮ ದೇಶದಲ್ಲಿ ಸೈರನ್ ಹಾಕೋದು ಬೇಡ. ನಾವು ಮಾನಸಿಕವಾಗಿ ಭಾರತೀಯರು ಬಹಳ ಶಕ್ತಿವಂತರು, ಹೌದೋ ಇಲ್ವೋ? ನಾವು ಒಂದು ಸರಿ ಮನಸ್ಸು ಮಾಡಿದ್ರೆ ಆ ಕಡೆ ಒಳ್ಳೆನೂ ನೋಡಂಗಿಲ್ಲ, ಆ ಕಡೆ ತಿರುಗಿ ನೋಡೋದಕ್ಕೂ ಸಾಧ್ಯ ಇಲ್ಲ. ನಾವು ಆ ತರ ಅದ್ಭುತವಾದ ಒಂದು ಮನಃಶಕ್ತಿಯನ್ನ ಹೊಂದಿದವರು ನಾವು. ಅರ್ಥ ಆಯ್ತು? ಯಾಕಂತ ಹೇಳಿದ್ರೆ ನಮ್ಮ ಭಾರತ ಅನೇಕ ಋಷಿ ಮುನಿಗಳ ಒಂದು ನಾಡಿದು, ಹೌದಾ? ಅದರಿಂದ ಅನೇಕ ಮಹಾಪುರುಷರಾಗೋದು. ರಾಮ ಭಾರತದಲ್ಲಿ ಜನ್ಮ ತಗೊಂಡ, ಹೌದಲ್ವ? ಕೃಷ್ಣ ಭಾರತದಲ್ಲಿ ಜನ್ಮ ತಗೊಂಡ, ಹೌದಾ? ಶ್ರೀಲಂಕಾದಲ್ಲಿ ಇದ್ದಿದ್ಯಾರಪ್ಪ ಅಂತಂದ್ರೆ ರಾವಣ, ಅವನು ಭಾರತದಲ್ಲಿ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಮಕೃಷ್ಣ ಇಬ್ಬರಿಗೂ ಗೊತ್ತಿತ್ತು, ಮತ್ತು ರಾಮಕೃಷ್ಣನಿಗೂ ಗೊತ್ತಿತ್ತು ಏನಾದ್ರೂ ಧರ್ಮ ಉಳಿಬೇಕು ಅಂತಂದ್ರೆ ಭಾರತದಿಂದ ಮಾತ್ರ. ಅದರಿಂದ ಯಾರ್ಯಾರು ಮಹಾಪುರುಷರಾಗೋಗಿದ್ದಾರೋ ಅಂತ ಮಹಾಪುರುಷರೆಲ್ಲ ಭಾರತದಲ್ಲೇ ಆಗೋಗಿದ್ದಾರೆ. ಅದರಿಂದ ನಾವು ಮನಸ್ಸು ಮಾಡಬೇಕಷ್ಟೇ. ಯಾವಾಗ ತಂದೆ ತಾಯಂದಿರು ಮನೆಯಲ್ಲಿ ಮೊಬೈಲ್ ಅನ್ನ ಪಕ್ಕಕ್ಕೆ ಇಡ್ತಾರೋ, ಮಕ್ಕಳು ಕೂಡ ಅದನ್ನ ಪಕ್ಕಕ್ಕೆ ಇಡ್ತಾರೆ. ಯಾವಾಗ ತಂದೆ ತಾಯಂದಿರೇ ಬಂದ ತಕ್ಷಣನೇ ಎಲ್ಲೋ ಕೆಲ್ಸಕ್ಕೆ ಹೋದ್ರೆ ಕೆಲ್ಸಕ್ಕೆ, ಎಲ್ಲೋ ಕೆಲಸ ಆದ್ಮೇಲೆ ಮೊಬೈಲ್ ಅನ್ನ ಹಿಡ್ಕೊಂಡು ಕೂತ್ಕೊಳ್ತಿರೋ, ಮೊಬೈಲ್ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀರಿ, ನೆನಪಿಟ್ಕೊಳ್ರಿ. ಅದರಿಂದ ಆ ಒಂದು ನಿಟ್ಟಿನಲ್ಲಿ ಆ ಮೊಬೈಲ್ಗಳನ್ನ ಪಕ್ಕಕ್ಕಿಟ್ಟು ಅದ್ಭುತವಾದ ವಿಚಾರಗಳು, ಭಗತ್ ಸಿಂಗ್ ಆಗಲಿ, ಆಮೇಲೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಆಗಲಿ, ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನೂ ಎಷ್ಟು ಬೇಕು ನಿಮಗೆ, ಇನ್ನೂ ಎಷ್ಟು ಬೇಕು. ಆಮೇಲೆ ರಾಣಿಯರ್ ಸುಮಾರು ಜನ ಇದ್ದಾರೆ ಭಾರತ ದೇಶದಲ್ಲಿ ಆಗೋದವರು. ಆ ರಾಣಿಯರ ಬಗ್ಗೆ, ಅದ್ಭುತವಾದ ಶೂರ ಧೀರರ ಬಗ್ಗೆ ಕಥೆಗಳನ್ನ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಹೇಳಲಿಲ್ಲ. ರಾಣಿ ಪದ್ಮಾವತಿ, ಅವಳು ಒಬ್ಬ ಮೊಘಲನಿಗಿನ್ನ ನಾನು ಬಲಿಯಾಗ್ಬಿಡ್ತೇನೆ ಅಂತ ಹೇಳಿ ಅವಳು ತನ್ನನ್ನ ತಾನು ಬೆಂಕಿಗೆ ಆಹುತಿಯನ್ನ ಕೊಟ್ಕೊಂಡ್ಬಿಟ್ಲು. ಅವ್ರು ಇವತ್ತು ಆ ಕಥೆಯನ್ನ ಹೇಳಿದ್ರೆ, ಆದ್ರಿಂದ ಆಗಲೇ ಹೇಳಿದ್ರಲ್ಲ, ಅಂಥ ವಿಚಾರಗಳು ಜಾಸ್ತಿ ಆಗ್ತಾ ಇದೆ. ಯಾರಾದ್ರೂ ಜೊತೆ ಓಡೋಗ್ತಾ ಇದ್ದಾರೆ ಇವತ್ತು ನಾವು ಯುವತಿಯರಿಗೆ ರಾಣಿ ಪದ್ಮಾವತಿಯ ಕಥೆಯನ್ನ ಹೇಳಲಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತು? ಅದರಿಂದ ಅದನ್ನ ಓದಿ ತೆಗಿರಿ. ಮೊಬೈಲ್ ನೋಡಬೇಕಾ, ಇಂಥ ವಿಚಾರಗಳನ್ನ ತೆಗೀರಿ, ನೋಡ್ರಿ. ಅವಾಗ ನಿಮ್ಮಲ್ಲಿಯೂ ಕೂಡ ಏನು ಅದ್ಭುತವಾದ ಶಕ್ತಿ ಅಡಗಿದೆಯೋ ನಿಮಗೆ ಅದು ಅನುಭವ ಬರ್ತದೆ. ಅದೇ ಶಕ್ತಿಯನ್ನ ನೀವು ಮಕ್ಕಳಲ್ಲಿ ಪ್ರವಹಿಸಿದಾಗ ಅದ್ಭುತವಾದ ಒಂದು ಶಕ್ತಿಯ ಗಣಿಯನ್ನ ದೇಶಕ್ಕೆ, ಸಮಾಜಕ್ಕೆ ಕೊಡೋದಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ, ಆ ಶಕ್ತಿಯನ್ನ ಭಾರತಾಂಬೆ ನಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಪಾಲಕರಿಗೆ ಕೊಡ್ಲಿ ಅಂತ ಹೇಳಿ ಹೇಳ್ತಾ, ಮತ್ತೆ ಇನ್ನು ಮೇಲೆ ಏನು ಹೇಳಬೇಕು, ನಾವು ಯಾರು ಅಂತಂದ್ರೆ ಎಸ್ ಜೋರಾಗಿ ಹೇಳ್ಬೇಕು. ಹಿಂದ್ ಕುಂತವ್ರು ಹೇಳ್ತಾ ಇಲ್ಲ, ಏನಂತ ಹೇಳ್ಬೇಕು? ಎಸ್ ಬೋಲೋ ಭಾರತ್ ಮಾತಾ ಕೀ. ಎರಡು ಕೈಗಳ ಮೇಲೆ ಬರ್ಬೇಕಪ್ಪ. ನಮ್ಮ ತಾಯಿಯ ಒಂದು ಜೈಕಾರ, ಅದು ಏನು ಸಾಧಾರಣ ಏನೋ? ಭಾರತೀಯರು ನಾವು, ಹೌದಾ ಇಲ್ವೋ? ಇನ್ನೊಂದ್ಸರಿ ಕೊಡ್ತೇನೆ, ಎರಡು ಕೈಯನ್ನ ಎತ್ತಿ ಹೇಳ್ರಿ. ಎಂತ ಖುಷಿ ಅದು ಆ ಮಾತನ್ನ ಹೇಳೋದಕ್ಕೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ನಮ್ಮ ಎದುರುಗಡೆ ಕುಂತಂತ ಯುವತಿಯರ ಹೇಳ್ತಾ ಇಲ್ಲ, ಇನ್ನೊಂದ್ಸಲಿ ಕೊಡ್ತೇನೆ ಅವರಿಗೋಸ್ಕರ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಜಯ ರಾಮಕೃಷ್ಣ. ಇಲ್ಲಿ ಈ ಒಂದು ವಿಚಾರಗಳನ್ನು ಹೇಳೋದಕ್ಕೆ ನನಗೆ ಈ ಒಂದು ಅವಕಾಶವನ್ನು ನೀಡಿದಂಥ ಇಲ್ಲಿಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ತಾವು ಇಲ್ಲಿಯವರೆಗೂ ಕೂಡ ನಿಮ್ಮ ಸಹನೆಯ ಒಂದಿಷ್ಟು ಪರೀಕ್ಷೆಯನ್ನು ತಗೊಂಡಿದ್ದಾಯಿತು. ತಾವು ಶಾಂತ ರೀತಿಯಿಂದ ಕೂತ್ಕೊಂಡು ಈ ಒಂದು ವಿಚಾರಗಳನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಎರಡು ಮಾತನ್ನು ಶ್ರೀಮತಿ ಶಾರದಾದೇವಿಯವರ ಚರಣಗಳಿಗೆ ಅರ್ಪಿಸ್ತೇನೆ. ಜಯ ರಾಮಕೃಷ್ಣ.